ಹಾಯ್ ಹಲೋ ನಮಸ್ತೆ. ಜಿ ಬಿ ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗನ್ನು ಪೇಪರಲ್ಲಿ ಕಟ್ ಮಾಡಿ ತೋರಿಸಿದ್ದೆ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಟ್ಟೆ ಪೀಸಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ 4 ಫೋಲ್ಡ್ ಮಾಡಿ ಈ ಥರ ಮಡ್ಚ್ಕೋಬೇಕು ಫಸ್ಟಿಗೆ. ನೆಕ್ಸ್ಟು ಯಾವ ಥರ ಅಳತೆ ತೊಗೋಬೇಕಂತ ತೋರಿಸ್ತೀನಿ ನೋಡಿ. ಇಲ್ಲಿ ಹಾರ್ಮೋಲ್ ಹತ್ರ ಇರುತ್ತಲ್ಲ, ಕಂಕಳ ಭಾಗ ಅಂತ ಏನು ಹೇಳ್ತೀವಲ್ಲ, ಹಾರ್ಮೋಲಿಂದ ಉಕ್ಸಿನ ಮನೆ ಮಾಡ್ತೀವಲ್ಲ ಅಲ್ಲಿಂದ ನಾವು ಅಳತೆ ತೊಗೋಬೇಕು. ನೋಡಿ, ಇದು 9 ಇದೆ. 9 ಇದ್ದರೆ 1 ಇಂಚಸ್ಸು ಹೊಲಿಗೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. 10 ಇಂಚಸ್ ಬರುತ್ತೆ. 10 ಡಬಲ್ ಅಂದರೆ 20 ಇಂಚಸ್ ಬರುತ್ತೆ. ನೋಡಿ, 20 ಇಂಚಸ್ಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟು. ನೆಕ್ಸ್ಟು ಈ ಥರ ಫೋಲ್ಡ್ ಮಾಡಿ. ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ, ನೀವು ಇದೇ ಥರ ಫಾಲೋ ಮಾಡಬೇಕು. ನೆಕ್ಸ್ಟು 1.5 ಇಂಚಸ್ಸು ನಾನು ಬೆನ್ ಪಟ್ಟಿ ಮಡ್ಚೋಕೆ ಅಂತ ಹೇಳಿದ್ನಲ್ಲ, ಬ್ಯಾಕ್ ಸೈಡು ಅದೇ ಥರ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ ಥರ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಶೋಲ್ಡರಿಂದ ಕೆಳಗೆ 13.5 ಇದೆ ಈ ಬ್ಲೌಸಿನ ಅಳತೆ, ಅಂದರೆ ಲೆಂತು ಉದ್ದ 13.5 ಇದೆ. 14 ಇಂಚ್ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚು ಶೋಲ್ಡ್ರ್ ಮಡ್ಚೋಕ್ಕೆ, ಶೋಲ್ಡ್ರಿಗೆ ಹೊಲಿಗೆಗೆ ಹೋಗುತ್ತೆ ಅಂತ 14 ಇಂಚ್ ತೊಗೋತಾ ಇದ್ದೀನಿ. ನೋಡಿ, ಈಗ ಈ ಥರ ಮೇಲೆ ಬಟ್ಟೆ ಇರುತ್ತಲ್ಲ ಅದನ್ನ ಫೋಲ್ಡ್ ಮಾಡಬೇಕು. ನೆಕ್ಸ್ಟು 2 ಇಂಚಸ್ಸು ನಾನು ನೆಕ್ಕಿಗೆ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು 3 ಇಂಚಸ್ಸು ಶೋಲ್ಡ್ರಿಗೆ ಬಿಡಬೇಕು. ನೆಕ್ಸ್ಟು ಒಂದು 5 ಅಥವಾ 5.5 ಇದು ಹಾರ್ಮೋಲ್ಗೆ ಈ ಥರ ಸ್ಕ್ವಯರಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕರು ಶೇಪ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಫ್ರಂಟ್ ನೆಕ್ ಭಾಗ ನೋಡಿ ಈ ಥರ 6.5 ಇಂಚಸ್ ಬರುತ್ತೆ ಲೆಂತು. ಫ್ರಂಟ್ ನೆಕ್ ಇದು 6.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮಾರ್ಕನ್ನು ಮಾಡ್ಕೋಬೇಕು. ನೆಕ್ಸ್ಟು ಕ್ರಾಸ್ ಬೆಲ್ಟ್ ನೋಡಿ. ಕ್ರಾಸ್ ಬೆಲ್ಟು 3 ಇಂಚಸ್ ಇರುತ್ತಲ್ಲ, ಯಾಕಂದರೆ ಇಲ್ಲಿ ನೋಡಿ 3 ಇಂಚಸ್ ಇದೆ, ಮಿಡಲ್ಲು 2 ಇಂಚಸ್ಸು. ನಾನು ಪೇಪರ್ ಕಟ್ಟಿಂಗಲ್ಲಿ ಹೇಳಿದ್ನಲ್ಲ, ಸೇಮ್ ಅದೇ ಥರ ಕೆಳಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ 1.5 ಇಂಚು, ಅಲ್ಲಿಂದ ನೋಡಿಕೊಂಡು ಮೇಲೆ ಇರೋ ಕ್ಲಾತ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಸ್ಟ್ರೈಟ್ ಮಾಡಿಕೊಂಡು ಸ್ವಲ್ಪ ಕಚ್ಚಾಕ್ಕೊಂಡು ಮೇಲೆ ಕಟ್ ಮಾಡಿ, ಆಮೇಲೆ ಒಂದು 1/2 ಇಂಚಸ್ಸು ಹಿಂದ್ಗಡೆ ಬ್ಯಾಕಿಗೆ ಸ್ವಲ್ಪ ಬಿಡಬೇಕು. ನೆಕ್ಸ್ಟು ಫ್ರಂಟು ನೆಕ್ಕನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟಿಗೆ ಹಾಕಿದ್ವಲ್ಲ ಮಾರ್ಕು, ಅದನ್ನು ತೆಗಿಬೇಕು. ನೋಡಿ, ನೆಕ್ಸ್ಟು ಬ್ಯಾಕ್ ಪಾರ್ಟು, ಬ್ಯಾಕು ನೆಕ್ ಇದು 9.5 ಇಂಚಸ್ ಇದೆ. 9.5 ಇಂಚಸ್ಗೆ ನಾವು ಶೋಲ್ಡರಿಂದ ಮಾರ್ಕ್ ಮಾಡ್ಕೋಬೇಕು. ಎರಡು ಇಂಚಸ್ಸು ನೋಡಿಕೊಂಡು ಕರ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾವು ಬಾಡಿ ಮೆಜರ್ಮೆಂಟಿಗೆ ತೊಗೊಂಡಿರ್ತೀವಲ್ಲ, ಅದಾದಮೇಲೆ ನೆಕ್ಸ್ಟ್ ಉಳಿದ ಬಟ್ಟೆ ಇದು ಸ್ಲೀವ್ಸ್ಗೆ ನಮಗೆ ಸ್ಲೀವ್ ಎಷ್ಟು ಬೇಕಾಗುತ್ತೆ ಅಂತ ಅಳತೆ ತೊಗೋಬೇಕು. ಬ್ಲೌಸಿನ ಅಳತೆ ನೋಡಿ 4.5 ಇದೆ. 1 ಇಂಚಸ್ಸು ನಾವು ಮಡ್ಚೋಕೆ, ಮುಂದ್ಗಡೆ ಮಡ್ಚೋಕೆ ಬಿಡಬೇಕು. ನೆಕ್ಸ್ಟು 4.5ಗೆ ನಮಗೆ ಸ್ಲೀವ್ನ ಅಳತೆ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಡ್ತೀವಿ. ಈ ಥರ ಹಾಕ್ಕೊಂಡು 2.5 ಇಂಚಸ್ಗೆ ಕೆಳಗಡೆ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡಿಕೊಂಡು ಹೀಗೆ ಶೇಪ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ.
ಆಮೇಲೆ ನೆಕ್ಸ್ಟ್ ಶೇಪನ್ನು ನಾನು ಹೊಲಿಬೇಕಾದ್ರೆ ಕೊಡ್ತೀನಿ. ಈಗ ಉಳಿದ ಪೀಸ್ ನೋಡಿದ್ದು, ಉಳಿದ ಪೀಸು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಸೇಮ್ ಇದೇ ಥರ ಹಾಕ್ಕೊಂಡು ಈಗ ಇದು ಏನಕ್ಕಂದರೆ ಕ್ರಾಸ್ ಬೆಲ್ಟಿಗೆ ಬೇಕಾಗುತ್ತೆ. ಸೇಮ್ ಕ್ರಾಸ್ ಬೆಲ್ಟಿಗೆ ಶೇಪಲ್ಲಿದೆ ನೋಡಿ. ಅದಕ್ಕೆ ನಾವು ಈಗ ಕ್ರಾಸ್ ಬೆಲ್ಟಿಗೆ ನಾನು ಅಳತೆ ತೊಗೊಳ್ತಾ ಇದ್ದೀನಿ. 3 ಇಂಚು ಮತ್ತು 2 ಇಂಚು ಅಂತ ಹೇಳಿದ್ನಲ್ಲ, ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಉದ್ದ ಅಗಲ ನಮ್ಗೆ ಎಷ್ಟು ಬೇಕು ನೋಡ್ಕೋಬೇಕು. 10 ಇದ್ದರೆ 10.5 ತೊಗೋಬೇಕು. ನಾನು 10.5ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಕಡೆ 3 ಇಂಚಸ್ ಇದ್ದರೆ 3.5 ಇಂಚಸ್ ಬೇಕು, ಯಾಕಂದರೆ ಹೊಲಿಗೆಗೆ ಅರ್ಧ ಇಂಚ್ ಹೋಗುತ್ತಲ್ಲ ಅದಕ್ಕೆ. ಈ ಕಡೆ 2.5 ಇಂಚಸ್ ನೋಡಿ. ಸೇಮ್ ಕ್ರಾಸ್ ಬೆಲ್ಟ್ ಯಾವ ಥರ ಇರುತ್ತೆ ಆ ಥರ ಶೇಪ್ ಕೊಟ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಈಗ ಉಳಿದ ಬಟ್ಟೆಯಲ್ಲಿ ನಾನು 1 ಇಂಚಸ್ ಅಥವಾ 1.5 ಇಂಚಸ್ಗೆ ನೆಕ್ಕಿಗೆ ನಾವು ಪೈಪಿಂಗ್ ಕೊಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ. ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ನಲ್ಲ ಸೇಮ್ ಅದೇ ಥರ ಪೈಪಿಂಗ್ ಮಾಡೋಕ್ಕೆ ಬೇಕಾಗುತ್ತೆ ಇದು ನೋಡಿ. ಈ ಥರ 1 ಇಂಚಸ್ಗೆ ಕಟ್ ಮಾಡ್ಕೊಳ್ಳಿ. ಒಂದು 4-5 ಪೀಸ್ ಆದರೆ ಸಾಕು. ಮೂಲ ಹತ್ರ ಕಟ್ ಮಾಡಿದ್ವಲ್ಲ ಅದರಲ್ಲಿ ಉಳಿದ ಪೀಸ್ ಇದು 2 ಪೀಸ್ ಬಂದಿರುತ್ತಲ್ಲ, ಅಲ್ಲಿ ಒಂದು 2.5 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಇದು ಉಕ್ಸ್ ಮನಿ ಮತ್ತು ಉಕ್ಸಿನ ಪಟ್ಟಿ ಮಾಡ್ಕೊಳ್ಳೋಕ್ಕೆ ನೋಡಿ. ಇಷ್ಟಾದರೆ ಸಾಕು. ಒಂದೊಂದೇ ತೋರಿಸ್ತೀನಿ ನೋಡಿ ನಾನೀಗ. ಇದು ಬಾಡಿ ಮೆಜರ್ಮೆಂಟು ಕಟ್ ಮಾಡಿದ್ದು, ನೆಕ್ಸ್ಟು ಸ್ಲೀವ್ಸು, ನೆಕ್ಸ್ಟು ಕ್ರಾಸ್ ಬೆಲ್ಟು, ನೆಕ್ಸ್ಟು ಇದು ಪೈಪಿಂಗಿಗೆ ಬೇಕಾಗುತ್ತಲ್ಲ ಅದು, ನೆಕ್ಸ್ಟು ಗುಂಡಿಪಟ್ಟಿ ಕಾಜಿಪಟ್ಟಿ ಅಂತ ಹೇಳ್ತೀವಲ್ಲ ಉಕ್ಸ್ ಮಾಡೋದು ಅದು ನೋಡಿ. ಇಷ್ಟಾದರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಟ್ ಮಾಡಿ ತೋರಿಸಿದೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.